ನಮಸ್ತೆ ಸ್ನೇಹಿತರೆ, ಇವತ್ತು ನವರಾತ್ರಿಗೆ ದುರ್ಗಿಗೆ ಒಂದು ಹೆಸರು ಕಾಳಿನ ಪ್ರಸಾದನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 1 kg ಅಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಒಂದು 2 ವಿಸಿಲ್ ಹಾಕ್ಕೋಬೇಕು. ಅತಿಯಾಗಿ ಸಾಫ್ಟ್ ಆಗಬಾರ್ದು, ಸ್ವಲ್ಪ ಬಿರುಸು ಇರಬಾರ್ದು, ಮೀಡಿಯಮ್ ಆಗಿ ನೋಡಿಕೊಂಡು ನೀವು ಹೆಸರು ಕಾಳನ್ನು ಬೇಯಿಸ್ಕೊಳ್ಳಿ. ಅದಾದಮೇಲೆ ಅದನ್ನು ಒಂದು 10 ನಿಮಿಷ ಕಂಪ್ಲೀಟ್ ಕೂಲ್ ಆಗಕ್ಕೆ ಬಿಟ್ಬಿಡಿ. ನೋಡಿ, ಈ ರೀತಿ ಆಗಬೇಕು ಹೆಸರು ಕಾಳು. ಕಂಪ್ಲೀಟ್ ಕೂಲ್ ಆಗಕ್ಕೆ ಬಿಟ್ಬಿಟ್ಟು ಅಲ್ಲಿ ಕೂಲ್ ಆಗೋವರೆಗೂ ನಾವು 1 ತೆಂಗಿನಕಾಯಿ, ನಾನು 1 kg ಹೆಸರು ಕಾಳು ತೊಗೊಂಡಿದ್ದೀನಿ. 1 ತೆಂಗಿನಕಾಯಿ, 1 ನಿಂಬೆಹಣ್ಣು, 1 ದಾಳಿಂಬೆ, 2 ಸೌತೆಕಾಯಿ ಚಿಕ್ಕ ಚಿಕ್ಕದು, 2 ಗಜ್ರಿ, ಆಮೇಲೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇದಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡ್ತಿಲ್ಲ, ದೇವ್ರ ಪ್ರಸಾದಕ್ಕಂತ. ಒಂದು ಎಣ್ಣೆನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ದಾದಮೇಲೆ ಸ್ವಲ್ಪ ಎಳ್ಳು, ಕರಿಬೇವು, ಅದಾದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಮೆಣಸಿನ್ಕಾಯಿ, ಆಮೇಲೆ ಇಂಗು, ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಂಗು ಹಾಕಬೇಕು. ಇದರಲ್ಲಿ ಒಂದು ಸೀಕ್ರೆಟ್ ಇದೆ, ಅದನ್ನು ಏನಂತ ಮುಂದೆ ಹೇಳ್ತೀನಿ. ಇದೆಲ್ಲ ಕಂಪ್ಲೀಟ್ ನೋಡಿ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕರಿದಾದಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಅದನ್ನು ಕೈ ಆಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಕೊಬೇಡಿ, ಪ್ರಸಾದಕ್ಕಂತ ಅದನ್ನು ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದು ಸ್ವಲ್ಪ ಕೂಲ್ ಆಗೋಕ್ಕಿಂತ ಮುಂಚೆನೇ 1 ಏಲಕ್ಕಿನ ಈ ಒಗ್ಗರಣೆನ ಹಾಕ್ಕೋಬೇಕು. ಏನಕ್ಕೆ ಏಲಕ್ಕಿನ ಹಾಕ್ಕೋಬೇಕು ಅಂದರೆ, ದೇವಿಗೆ ನಾವು ಪ್ರಸಾದನ ಕೊಡುವಾಗ ದೃಷ್ಟಿ ಆಗಬಾರ್ದು. ಅಂದರೆ ಯಾರಿಗೂ ಹೊಟ್ಟೆ ಅಂದರೆ ನಾವು ಕೆಲವರು ಹೇಳ್ತಾರೆ, ಕೆಲವು ಸಣ್ಣ ಮನಸ್ಥಿತಿಯವರು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೇ ಪ್ರಸಾದ ತಿಂದುಬಿಟ್ಟು ನನಗೆ ಈ ರೀತಿ ಆಯಿತು ಅಂತ ಹೇಳೋರಿದ್ದಾರೆ. ನಾನು ತುಂಬ ಸರಿ ಕೇಳಿದ್ದೀನಿ. ಅದಕ್ಕೋಸ್ಕರ ಒಗ್ಗರಣೆಲಿ 1 ಏಲಕ್ಕಿನ ಅದ್ರಲ್ಲಿ ಹಾಕಿಬಿಡಬೇಕು. ಅದೆಲ್ಲ ಸ್ವಲ್ಪ ಕಂಪ್ಲೀಟ್ ಕೂಲ್ ಆದಮೇಲೆ ನೋಡಿ, ಎಲ್ಲವನ್ನು ಬೇಯಿಸಿರೋ ಹೆಸರು ಕಾಳಿಗೆ ಹಾಕಿ, ಗಜ್ರಿ, ಸೌತೆಕಾಯಿ ಎಲ್ಲವನ್ನು ಹಾಕಿ, ಮತ್ತು ನಿಂಬೆಹಣ್ಣನ್ನು ಹಿಂಡಬೇಕು. 2 ನಿಂಬೆಹಣ್ಣು ಅದ್ರ ಮೇಲೆ ಹಾಕಿ, ನಿಂಬೆಹಣ್ಣು ಹಾಕಿರೋದ್ರಿಂದ 1 ಚಮಚಷ್ಟು ಸಕ್ಕರೆ, ಆಮೇಲೆ ಮಾಡ್ಕೊಂಡಿರೋ ಒಗ್ಗರಣೆನ ಹಾಕಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಇದನ್ನೆಲ್ಲ ಕಂಪ್ಲೀಟಾಗಿ ಕಲಿಸ್ಕೊಬೇಕು. ಕಲಿಸ್ಕೊಂಡಾದಮೇಲೆ ದೇವರ ಪ್ರಸಾದ ರೆಡಿ ಆಯಿತು. ಮೊದಲಿಗೆ ಮನೆ ದೇವರಿಗೆ ನಾನು 5 ಚಮಚನ ದೇವ್ರ ಪ್ರಸಾದಕ್ಕೆ ತಗೊಂಡು ಮಿಕ್ಕಿದ್ದನ್ನು ಇವತ್ತು ನಮ್ಮ ಮನೆ ಹತ್ತಿರದಲ್ಲಿರೋ ಕಾಟೇರಮ್ಮ ದೇವಸ್ಥಾನಕ್ಕೆ ನಾನು ಈ ಪ್ರಸಾದನ ಒಯ್ತಾ ಇದ್ದೀನಿ. ನೀವು ಮಾಡಿ ಆ ದುರ್ಗೆ ಆಶೀರ್ವಾದವನ್ನು ಪಡೀರಿ.